ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಇವತ್ತು ಈ ವಿಡಿಯೋ ಬಹಳ ದುಃಖದಿಂದ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಘನಘೋರವಾದಂಥ ವಿಷಯ ನಡೆದು ಬಿಟ್ಟಿದೆ. ನೀವು ತಮ್ಮನೇಲಿ ನೋಡಿರ್ತೀರ, ಎ ಪ್ರೇಯರ್ ರಿಕ್ವೆಸ್ಟ್, ಓಪನ್ ಡೋರ್ಸ್ ರಿಪೋರ್ಟ್, ಕಾಂಗೋದಲ್ಲಿ 70 ಕ್ರೈಸ್ತರ ತಲೆ ಕಡಿದ್ರು ಅಂತ. ಎಸೆಕಿಯಲ್ 22:30 ಪ್ರಾರ್ಥನೆ ವಿಜ್ಞಾಪನೆ ಅಂತ. ಓಪನ್ ಡೋರ್ಸ್ ರಿಪೋರ್ಟ್ ಯಾರು ಅಂದರೆ, ಅವರೊಂದು ಕ್ರಿಶ್ಚಿಯನ್ ಸಂಸ್ಥೆ ಆಗಿದ್ದು, ಎಲ್ಲಿ ಪರ್ಸಿಕ್ಯೂಟೆಡ್ ಚರ್ಚಸ್ಗೆ ಏನಾದರೂ ಆದರೆ ಅವ್ರು ಮುಂದೆ ಇದ್ದು ಅದನ್ನು ವರದಿ ಮಾಡ್ತಾರೆ. ಅವ್ರು ವರದಿ ಮಾಡಿರೋಂಥ ರಿಪೋರ್ಟ್ನ ಪ್ರಕಾರವಾಗಿ ಹಿಂಗಿದೆ. ನೀವು ಮೇಲ್ಗಡೆ ಸ್ಕ್ರೀನ್ನ ನೋಡ್ಬೋದು. DRC 70 ಪೀಪಲ್ ಬಿಹೆಡೆಡ್ ಇನ್ ಚರ್ಚ್ ಆರ್ ಕ್ರಿಶ್ಚಿಯನ್ಸ್ ಅಂತ ಹೇಳುತ್ತೆ. DRC ಅಂದರೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಕಾಂಗೋ ಅಂತ. ಈ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಕಾಂಗೋದಲ್ಲಿ 70 ಕ್ರೈಸ್ತರನ್ನ ಅವರು ತಲೆ ಕಡಿತಾರೆ. ನಾವು ಗಮನಿಸಿದ್ದೆ ಆದರೆ, ಓಪನ್ ಡೋರ್ಸ್ ಲೋಕಲ್ ಪಾರ್ಟ್ನರ್ಸ್ ಹ್ಯಾವ್ ಬೀನ್ ಏಬಲ್ ಟು ಕನ್ಫರ್ಮ್ ದಟ್ ಆಲ್ 70 ಇಂಡಿವಿಜುವಲ್ಸ್ ವೈಲೆಂಟ್ಲಿ ಕಿಲ್ಡ್ ಇನ್ ಮೇಬಾ ಬೈ ಸಸ್ಪೆಕ್ಟೆಡ್ ಎಕ್ಸ್ಟ್ರೀಮಿಸ್ಟ್ ಫ್ರಮ್ ದಿ ಅಲೈಡ್ ಡೆಮೊಕ್ರಾಟಿಕ್ ಫೋರ್ಸಸ್ ವೇರ್ ಕ್ರಿಶ್ಚಿಯನ್ಸ್ ಅಂತ. ಅಂದರೆ 70 ಜನನ ಯಾರು ಸಾಯಿಸಿದರ ಮೇಬಾದಲ್ಲಿ ಅವರು ADFನ ಮುಖಾಂತರವಾಗಿ ಇವರು ಕೊಲ್ಲಲ್ಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಗಮನಿಸಿದ್ದೆ ಆದರೆ, ಈ ADF ಯಾರು ಅಂತ ನಾವು ಗಮನಿಸ್ಬೋದು. ADF ಬೇರೆ ಯಾರು ಅಲ್ಲ, ನೀವು ಮೇಲ್ಗಡೆ ಸ್ಕ್ರೀನ್ ಮೇಲೆ ನೋಡ್ಬೋದು. ಇವರು ಒಂದು ರೆಬಲ್ ಗ್ರೂಪ್, ದಂಗೆ ಎದ್ದಂಥ ಒಂದು ಗ್ರೂಪ್ ಇವರು. ADF ಅಂದರೆ ಅಲೈಡ್ ಡೆಮೊಕ್ರಾಟಿಕ್ ಫೋರ್ಸಸ್ ಅಂತ. ಈ ರೆಬಲ್ ಗ್ರೂಪ್ ಏನು ಅಂದರೆ, ಇಸ್ಲಾಮಿಕ್ ಸ್ಟೇಟ್ ಗ್ರೂಪ್ ಜೊತೆ, ಅಂದರೆ ಈ ISIS ಅಂತ ಗ್ರೂಪ್ಗಳ ಜೊತೆ ಮೈತ್ರಿ ಇರುತ್ತೆ, ಸೇರಿ ಕೆಲಸ ಮಾಡ್ತಾರೆ. ಇವರು ಮೋರ್ ದೆನ್ 100 ರೆಬಲ್ ಗ್ರೂಪ್ಸ್ ಇದ್ದಾರೆ ಇದರಲ್ಲಿ, ಅವ್ರು ಆಪರೇಟ್ ಮಾಡ್ತಾರೆ. ಮೋರ್ ದೆನ್ 100 ರೆಬಲ್ ಗ್ರೂಪ್ಸ್ ಅಂದರೆ ಮೋರ್ ದೆನ್ 100 ದಂಗೆ ಎದ್ದಿರುವಂಥ ಗ್ರೂಪ್ಸ್ ಇರ್ತಾರೆ. ಇವರು ಈಸ್ಟರ್ನ್ ಕಾಂಗೋದಲ್ಲಿ ಮಿನರಲ್ ರಿಚ್ ಇರುವಂಥ ಪ್ಲೇಸಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಇವರು ವಿತ್ ADF ಏನು ಮಾಡ್ತಾರೆ ಗೊತ್ತಾ, M23 ಅನ್ನೋರ ಜೊತೆ ಸೇರಿ ಕೆಲಸ ಮಾಡ್ತಾರೆ. M23 ಅಂದರೆ ಮೂವ್ಮೆಂಟ್ 23 ಅಂತ. ಈ ADFನ ಮುಖ್ಯ ಕೆಲಸ ಏನು ಅಂದರೆ, ಚರ್ಚ್ನ ಅಟ್ಯಾಕ್ ಮಾಡೋದು, ಕ್ರಿಶ್ಚಿಯನ್ಸ್ನ ತಲೆ ತೆಗೆಯೋದು, ಶಿರಚ್ಛೇದನ ಮಾಡೋದು, ಅವ್ರನ್ನ ಕಿಡ್ನ್ಯಾಪ್ ಮಾಡೋದು, ಗುಲಾಮಗಿರಿಯಲ್ಲಿ ಹಾಕೋದು, ಇಲ್ಲ ಅವ್ರನ್ನ ಪರವಾಗಿ ನಿಲ್ಲಿಸ್ಕೊಂಡು ಕೆಲಸಕ್ಕೆ ಇಟ್ಕೊಳ್ಳೋದು, ಯುದ್ಧ ಮಾಡೋಕ್ಕೆ. ಈ ರೀತಿ ಇರಬೇಕಾದಾಗ ಅಲ್ಲಿರುವಂಥ ಲೋಕಲ್ ಆರ್ಥೋಡಾಕ್ಸ್ ಕಮಿಟಿ ಏನು ಹೇಳುತ್ತೆ ಅಂದರೆ, ಈ ಆ್ಯಕ್ಷನ್ಸ್ ಏನು ಇಸ್ಲಾಂ ಮಾಡ್ತಿದೆಯೋ ಅವ್ರು ಭಯ ಹುಟ್ಟಿಸೋಕ್ಕೆ ಮತ್ತು ಆ ಪ್ರಾಂತದಲ್ಲಿ ಕ್ಯಾಸ್ ಮಾಡೋದಕ್ಕೆ, ಅಂದರೆ ಕ್ಯಾಸ್ ಅಂದರೆ ಒಂದು ಗಲಿಬಿಲಿ, ಕನ್ಫ್ಯೂಷನ್ ಉಂಟು ಮಾಡುತ್ತೆ. ಆಮೇಲೆ ಲೆಕ್ಕವಿಲ್ಲದಷ್ಟು ಕ್ರಿಶ್ಚಿಯನ್ಸ್ಗಳು ಏನು ಮಾಡಿದ್ದಾರೆ ಅಂದರೆ, ತಮ್ಮ ಸ್ವಂತ ಮನೆಗಳನ್ನ ಊರುಗಳು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಆ ರೀತಿ ಭಯ ಹುಟ್ಟಿಸೋ ರೀತಿಯಲ್ಲಿ ಇವ್ರು ನಡ್ಕೊಳ್ತಾರೆ. ಲೋಕಲ್ ಕಮ್ಯುನಿಟಿ ಏನು ಹೇಳುತ್ತೆ ಅಂದರೆ, ಚರ್ಚಸ್ಸು, ಸ್ಕೂಲ್ಸು, ಹೆಲ್ತ್ ಸೆಂಟರ್ಸು ಎಲ್ಲ ಮುಚ್ಚಲ್ಪಟ್ಟಿದೆ. ಯಾಕೆಂದರೆ ಸೆಕ್ಯೂರಿಟಿ ರೀಸನ್ಗೋಸ್ಕರ. ಇದು ಮಾಹಿತಿಗೆ. ಹಾಗಾದರೆ ಈ ಮೇಬಾ ಅನ್ನೋ ಒಂದು ಕಮ್ಯುನಿಟಿಯಲ್ಲಿ ಏನು ನಡೀತು ಅನ್ನೋದು ನೋಡೋಣ. ಮೇಬಾ ಕಮ್ಯುನಿಟಿಯಲ್ಲೇ ಈ 70 ಕ್ರಿಶ್ಚಿಯನ್ಸ್ಗಳ ತಲೆ ಕಡಿದ್ರು. ಆದರೆ ಮೇಬಾ ಎಲ್ಲಿದೆ ಅಂತ ಹೇಳಿದ್ರೆ, ಅದು ಪ್ರಿಡಾಮಿನೆಂಟ್ ಒಂದು ಕ್ರಿಶ್ಚಿಯನ್ ಏರಿಯಾ, ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅಲ್ಲಿ ಯಾವುದೇ ಮಸ್ಜಿದ್ ಇಲ್ಲ. ಲಿಬೋರೋ ರೀಜನ್ ಅಲ್ಲಿದೆ, ನಾರ್ತ್ ಕಿವು, ಈಸ್ಟರ್ನ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ. ಅದೇ ನಾನು ಹೇಳಿದಲ್ಲ ಮೊದಲೇ, DRCಯಲ್ಲಿ ನಾರ್ತ್ ಕಿವು ಅಲ್ಲಿ ಇದಿರುತ್ತೆ. ಅಲ್ಲಿ ಈ ಮೇಬಾ ಅನ್ನೋ ಒಂದು ಸ್ಥಳ ಇರುತ್ತೆ. ಈಗ ನಾವು ಗಮನಿಸಿದ್ದೆ ಆದರೆ ಏನಾಯಿತು, ಹೆಂಗಾಯಿತು ಅಂತ ನಾವು ಗಮನಿಸಿದ್ದೆ ಆದರೆ, ಲೋಕಲ್ಸ್ ಹೇಳೋ ಪ್ರಕಾರ ಅದು 13 ಫೆಬ್ರವರಿ ಬೆಳಗ್ಗೆ 4 ಗಂಟೆಗೆ ಒಂದಿಷ್ಟು ಗುಂಪು, ಎಕ್ಸ್ಟ್ರೀಮಿಸ್ಟ್ ಗುಂಪು, ಅಂದರೆ ಈ ಯಾರು ಸಾಯಿಸಿದಾರಲ್ಲ ಆ ಎಕ್ಸ್ಟ್ರೀಮಿಸ್ಟ್ ಗುಂಪು 20 ಕ್ರಿಶ್ಚಿಯನ್ಸ್ನ ಅವ್ರೇನು ಮಾಡ್ತಾರೆ, ಫಸ್ಟ್ ಕ್ಯಾಪ್ಚರ್ ಮಾಡ್ತಾರೆ. ಅವರು ಮನೆಗೆ ಬಂದು ಡೋರ್ನ ತಟ್ಟಿ ಏನು ಹೇಳ್ತಾರೆ ಅಂದರೆ, ಗೆಟ್ ಔಟ್, ಡೋಂಟ್ ಮೇಕ್ ನಾಯ್ಸ್ ಅಂತ ಹೇಳ್ತಾರೆ. ಅಂದರೆ ಹೊರಗೆ ಬನ್ನಿ, ಶಬ್ದ ಮಾಡಬೇಡ ಅಂತೇಳಿ 20 ಕ್ರಿಶ್ಚಿಯನ್ಸ್ನ, ಹೆಂಗಸರನ್ನ ಮತ್ತು ಗಂಡಸರನ್ನ ಅವ್ರೇನು ಮಾಡ್ತಾರೆ, ಕಟ್ಟಿ ಒಂದು ಗೊತ್ತಿಲ್ದಿರ ಪ್ರದೇಶಕ್ಕೆ ಅವ್ರನ್ನ ಸಾಗಿಸ್ತಾರೆ. ಅವರು ಸಾಗಿಸಲ್ಪಟ್ಟ ನಂತರ ಜೊತೆಗಿದ್ದಂಥ ಈ ನೈಬರ್ಸ್ ಇರ್ತಾರಲ್ಲ, ಅವರೆಲ್ಲ ಒಂಥರ ಟೆನ್ಷನ್ ಒಳಗಾಗ್ತಾರೆ. ಅವ್ರನ್ನ ಹುಡ್ಕೋ ಪ್ಲ್ಯಾನಲ್ಲಿ ಅವ್ರನ್ನ ಏನಾದರೂ ಮಾಡಿ ತಪ್ಪಿಸ್ಕೋಬೇಕನ್ನೋ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅದು 6 PM ಆಗುತ್ತೆ. ಆಗೇನು ಮಾಡ್ತಾರೆ, ಈ ಎಕ್ಸ್ಟ್ರೀಮಿಸ್ಟ್ ಬಂದು ಆ ವಿಲೇಜ್ನ ಫುಲ್ಲಾಗಿ ಏನು ಮಾಡ್ತಾರೆ, ಆಕ್ರಮಿಸ್ಕೊಂಡ್ಬಿಡ್ತಾರೆ, ಫುಲ್ಲಾಗಿ ಆಕ್ಯುಪೈ ಮಾಡ್ಕೊಳ್ತಾರೆ. ಆಕ್ಯುಪೈ ಮಾಡ್ಕೊಂಡಾಗ ಅದ್ರಲ್ಲಿ 50 ಕ್ರಿಶ್ಚಿಯನ್ಸ್ನ ಅವ್ರೇನು ಮಾಡ್ತಾರೆ, ಕ್ಯಾಪ್ಚರ್ ಮಾಡ್ಕೊಂಡು ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದಾಗ ಎಲ್ಲಿ ಕರ್ಕೊಂಡು ಹೋದ್ರು ಅಂತ ನಾವು ನೋಡಿದ್ದೆ ಆದರೆ, ಇವ್ರನ್ನ ಒಂದು ಪ್ರೊಟೆಸ್ಟೆಂಟ್ ಚರ್ಚ್, ಕಸಂಗ ಅನ್ನೋ ಒಂದು ಪ್ರೊಟೆಸ್ಟೆಂಟ್ ಚರ್ಚಲ್ಲಿ ಕರ್ಕೊಂಡೋಗಿ ಅವ್ರನ್ನ ಒಳಗಡೆ ಏನು ಮಾಡ್ತಾರೆ, ಸಾಯಿಸ್ತಾರೆ. ಆವಾಗ ಯಾವುದ್ರಲ್ಲಿ ಸಾಯಿಸ್ತಾರೆ ಗೊತ್ತಾ, ನೀವು ಮೇಲ್ಗಡೆ ಸ್ಕ್ರೀನಲ್ಲಿ ನೋಡ್ಬೋದು. ಇದು ಮಶಾಟೇಸ್ ಅಂತ ಕರೀತಾರೆ. ಮಶಾಟೀಸ್ ಅಂತ ಕರೀತಾರೆ. ಮೇಲ್ಗಡೆ ನೀವು ಆಯುಧ ನೋಡ್ಬೋದು. ಅದರಲ್ಲಿ 70 ಜನರ ತಲೆಯನ್ನು ಇವರು ಕಡಿತಾರೆ. ಇಷ್ಟು ಭಯಂಕರವಾಗಿ ಆ ಚರ್ಚ್ನೊಳಗಡೆನೆ ಈ ಘನಘೋರವಾದಂಥ ವಿಷಯ ನಡೆದು ಬಿಡುತ್ತೆ. ಹಾಗಾಗಿ
ಈಗ ಓಪನ್ ಡೋರ್ಸ್ ಅವರು ಈ ವರದಿ ಮಾಡ್ತಾ ಅವರೊಂದು ಪ್ರೇಯರ್ ರಿಕ್ವೆಸ್ಟ್ ಅನ್ನು ಕೊಡ್ತಾರೆ. ನೀವು ಮೇಲ್ಗಡೆ ಸ್ಕ್ರೀನ್ ಮೇಲೆ ನೋಡ್ಬೋದು, ಪ್ರೇ ಫಾರ್ ದ DRC ಅಂತ. ಮೊದಲನೇ ಪಾಯಿಂಟು, ಪ್ರೇ ದಟ್ ಗಾಡ್ ವಿಲ್ ಕಂಫರ್ಟ್ ದೋಸ್ ಹೂ ಹ್ಯಾವ್ ಲಾಸ್ಟ್ ಲವ್ಡ್ ಒನ್ಸ್ ಅಂಡ್ ಪೊಸೆಷನ್ಸ್. ಅಲ್ಲಿರುವಂಥ ಆಸ್ತಿನ ಕಳ್ಕೊಂಡವರು, ತಮ್ಮ ಪ್ರಿಯರನ್ನ ಕಳ್ಕೊಂಡವರು, ದೇವರು ಅವರಿಗೆ ಸಾಂತ್ವನ ಕೊಡಲಿ, ಸಮಾಧಾನ ಪಡಿಸಲಿ ಅಂತ. ಎರಡನೇದು, ಪ್ರೇ ದಟ್ ಗಾಡ್ ವಿಲ್ ಸ್ಟ್ರೆಂಥನ್ ದ ಫೇತ್ ಆಫ್ ಕ್ರಿಶ್ಚಿಯನ್ಸ್ ಲಿವಿಂಗ್ ಇನ್ ದ ಏರಿಯಾಸ್ ಥ್ರೆಟನ್ಡ್ ಬೈ ADF ನ ಮುಖಾಂತರವಾಗಿ ಭಯಭೀತಿ ಒಳಗಾದವರು, ಬೆದರಿಸಲ್ಪಟ್ಟವರು, ಅವರ ಫೇತ್ ಬಲಗೊಳ್ಳಲಿ, ದೇವರು ಆ ರೀತಿಯಾಗಿ ಅವರನ್ನ ಶಕ್ತೀಕರಿಸಲಿ ಆ ಏರಿಯಾದಲ್ಲಿ ವಾಸ ಮಾಡುವಂಥ ಕ್ರಿಶ್ಚಿಯನ್ಸ್ಗೆ ಅಂತ. ನೆಕ್ಸ್ಟ್ ಗಮನಿಸಿದ್ರೆ, ಪ್ರೇ ಫಾರ್ ಇನ್ಸೆಕ್ಯೂರಿಟಿ ಇನ್ ದ ಈಸ್ಟ್ ಆಫ್ DRC. ಇನ್ಸೆಕ್ಯೂರಿಟಿ ಅಂದರೆ ಅಭದ್ರತೆ ಇರುವಂಥ ಆ ಪ್ರದೇಶದಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾರೆ. ದೇವರು ಅದರಲ್ಲಿ ಎಂಟ್ರಾಗಿ ಇಂಟರ್ವೆನ್ಷನ್ ಮಾಡಿ ಈ ರೀತಿಯಾದಂಥ ಅಟ್ಯಾಕ್ಗಳೆಲ್ಲ ಕಡಿಮೆ ಆಗಿ ಆ ಪ್ರದೇಶ ಫುಲ್ಲು ಶಾಂತವಾಗಿರೋದಕ್ಕೆ, ಯಾಕಂದರೆ ಸಮುದ್ರವನ್ನು ಗದ್ದಿಸಿದಾಗ ಆತನು ಶಾಂತವಾಗಿ ಮಾಡ್ತಾನೆ, ಅದೇ ರೀತಿಯಾಗಿ ಇಲ್ಲೂ ಸಹ ಒಂದು ಶಾಂತತೆಯನ್ನು ತರೋದಕ್ಕೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಗಮನಿಸಿದ್ದೆ ಆದರೆ, ಆ್ಯಂಡ್ ಪ್ರೇ ಫಾರ್ ದ ADF ದ ಲಾರ್ಡ್ ವಿಲ್ ಬ್ರಿಂಗ್ ದೆಮ್ ಟು ದ ರಿಪೆಂಟೆನ್ಸ್. ಅವ್ರಿಗೊಂದು ಮಾನಸಾಂತರ ಬರೋ ರೀತಿಯಲ್ಲಿ ಈ ಗ್ರೂಪ್ಗೆ, ಆಮೇಲೆ ಟು ದ ರಿಲೇಷನ್ಶಿಪ್ ವಿತ್ ದೆಮ್, ದೇವ್ರ ಜೊತೆ ಸಂಬಂಧ ಬೆಳೆಸ್ಕೊಳ್ಳೋ ರೀತಿಯಲ್ಲಿ. ಒಂದು ವೇಳೆ ಅವರೇನೋ ಹೃದಯ ಕಾಟಿನ ಮಾಡಿಕೊಂಡ್ರೆ ದೇವ್ರ ಅವ್ರ ಪ್ಲ್ಯಾನ್ಗಳನ್ನ ಕನ್ಫ್ಯೂಸ್ ಮಾಡಲಿ, ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಅವರು ಒಂದು ಪ್ರೇಯರ್ ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ ಅಲ್ವಾ. ಹಾಗಾಗಿ ನೀವು ಗಮನಿಸಿದ್ದೆ ಆದರೆ ಈ DRCಯಲ್ಲಿ 70 ಕ್ರೈಸ್ತರು ಏನು ಈ ರೀತಿ ಕೊಲ್ಲಲ್ಪಟ್ಟರು, ಅದು ತುಂಬ ಘನಘೋರವಾದಂಥ ವಿಷಯ. ನೋಡಿ, ಅವ್ರಿಗೆ ಅಲ್ಲಿ ಸ್ವತಂತ್ರ ಇಲ್ಲ, ಮಿಲಿಟರಿ ಸ್ಟೇಟ್ಸ್ ಗ್ರೂಪ್ ಎಲ್ಲ ಸೇರಿಕೊಂಡು ಭಯಂಕರವಾದಂಥ ಅಭದ್ರತೆ, ಸೆಕ್ಯೂರಿಟಿ ಇಲ್ದಿರೋ ಪ್ರದೇಶದಲ್ಲಿ ಅವರಿದ್ದಾರೆ. ನಮಗೆ ಸ್ವಾತಂತ್ರ್ಯ ಇದೆ, ನಮ್ಗೆ ಆ ರೀತಿಯಾದಂಥ ಹೋರಾಟ ಯಾವುದೂ ಇಲ್ಲ. ಸ್ವತಂತ್ರ ಇರೋ ನಾವು, ನಮ್ಮದೊಂದು ಜವಾಬ್ದಾರಿಯಾಗಿದೆ. ಅದಕ್ಕೆ ಎಸೆಕಿಯೇಲ್ 22:30 ಒಂದು ಮಾತು ಹೇಳುತ್ತೆ. ದೇವರು ಅದ್ಭುತವಾಗಿ ಆ ಮಾತನ್ನು ಹೇಳಿಸ್ತಾನೆ. ನನಗೆ ಈ ಮಾತು ಓದುವಾಗೆಲ್ಲ ನನಗೆ ತುಂಬ ಆಶ್ಚರ್ಯನೂ ಅನಿಸುತ್ತೆ. ಏನಂತಂದರೆ, ಸೊ ಐ ಸಾಟ್ ಫಾರ್ ಅ ಮ್ಯಾನ್ ಅಮಂಗ್ ದೆಮ್ ಹೂ ವುಡ್ ಮೇಕ್ ಎ ವಾಲ್ ಆ್ಯಂಡ್ ಸ್ಟ್ಯಾಂಡ್ ಇನ್ ದ ಗ್ಯಾಪ್ ಬಿಫೋರ್ ಮೀ ಆನ್ ಬಿಹಾಫ್ ಆಫ್ ದ ಲ್ಯಾಂಡ್ ದಟ್ ಐ ಶುಡ್ ನಾಟ್ ಡಿಸ್ಟ್ರಾಯ್ ಇಟ್ ಬಟ್ ಐ ಫೌಂಡ್ ನೋ ಒನ್ ಅಂತ ಹೇಳ್ತಾನೆ. ಗ್ಯಾಪಲ್ಲಿ ನಿಂತ್ಕೊಳ್ಳೋಕೆ ಹೇಳ್ತಾನೆ. ಗ್ಯಾಪಲ್ಲಿ ನಿಂತಿರೋನ್ನ ದೇವರು ಹುಡುಕ್ತಾನೆ. ಹಾಗಾಗಿ ಆ ಹುಡುಕಿನಲ್ಲಿ ನಿಂತ್ಕೊಳ್ಳುವಂಥದ್ದು. ಸೊ ನಾವು ಕ್ರೈಸ್ತರಾಗಿ ದೀಕ್ಷಾಸ್ನಾನ ತಗೊಂಡೆಲ್ಲ ಮುಗ್ದೋಯ್ತು ಅಂತ ಹೇಳೋಕ್ಕಾಗಲ್ಲ. ನಾವು ಹುಡುಕಿನಲ್ಲಿ ನಿಲ್ಲುವಂಥ ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾನೆ. ಈ ರೀತಿಯಾದಂಥ ಇನ್ನೂ ಕ್ರೈಸ್ತರು ಯಾರ್ಯಾರಿದ್ದಾರೋ ಅವರಿಗೆ ಈ ರೀತಿಯಾಗಿ ಘನಘೋರವಾದಂಥ ವಿಷಯಗಳು ನಡೆದಿರೋ ರೀತಿಯಲ್ಲಿ ದೇವರು ಅಲ್ಲಿ ಶಾಂತತೆಯನ್ನು ತರಲಿ, ಆ ಕುಟುಂಬಗಳಿಗೆ ಬಲ ಕೊಡಲಿ, ಶಕ್ತಿ ಕೊಡಲಿ. ಹಾಗಾಗಿ ಮರಿಬೇಡ್ರಿ, ಇದು ಭಾಳ ದುಃಖಕರವಾದಂಥ ವಿಷಯ. ದೇವರು ಅವ್ರಿಗೆ ಎಲ್ಲ ರೀತಿಯಾದಂಥ ಶಾಂತಿ ಸಮಾಧಾನವನ್ನು ಕೊಡಲಿ. 70 ಕ್ರೈಸ್ತರನ್ನ ತಲೆ ಕಡಿಯೋ ವಿಷಯ ಅಂದರೆ ಅದು ಸಾಮಾನ್ಯವಾದದ್ದಲ್ಲ, ಅದು ಭಯಂಕರವಾದಂಥ ವಿಷಯ. ಆ ಕುಟುಂಬಗಳು ಎಷ್ಟು ನೋವಲ್ಲಿ ಹಾದು ಹೋಗಿರುತ್ತೆ, ಆ ಮಕ್ಕಳು ಸಹ ಅವರು ಕೊಂದಿದ್ದಾರೆ ಅಂತ ವರದಿಯಾಗಿದೆ. ಹಾಗಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಚಿಕ್ಕದಾಗಿ ಜ್ಞಾಪಿಸ್ಕೊಳ್ಳಿ. ದೇವರು ನಿಶ್ಚಯವಾಗಿ ಯಾವುದೋ ಒಂದು ಅದ್ಭುತವನ್ನು ಮಾಡ್ತಾನೆ. ದೇವರು ಆ ಒಂದು ಪ್ರಾಂತ್ಯದಲ್ಲಿ ಸಮಾಧಾನ ತರಲಿ, ಅವ್ರು ಹಿಂತಿರುಗಿ ಹೋಗಲಿ. ಸೆನ್ಕರೇಬನ ಸೈನ್ಯ ಹಿಂತಿರುಗಿ ಹೋದ ರೀತಿಯಲ್ಲಿ ಇವರು ಸಹ ಹಿಂತಿರುಗಿ ಹೋಗಲಿ. ಅದ್ಭುತ ರೀತಿಯಲ್ಲಿ ದೇವರಲ್ಲಿ ಶಾಂತಿ ತರಲಿ. ದೇವರು ಯಾವುದಾದ್ರೂ ಒಂದು ಶಕ್ತಿಯುತವಾದ ಕಾರ್ಯ ಅಲ್ಲಿ ಮಾಡ್ತಾನೆ ನಾನು ನಂಬ್ತೇನೆ. ಹಾಗಾಗಿ ಈ ರೀತಿಯಾಗಿ ದುಃಖವಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಮುಂದೆಂದೂ ಈ ರೀತಿಯಾಗಿ ಆಗದೇ ಇರಲಿ. ಯಾಕಂದರೆ DRCಯಲ್ಲಿ ಭಯಂಕರವಾದ ಗಲಾಟೆಗಳು ನಡೀತಿದ್ರು ಸಹ ದೇವರು ಅದ್ಭುತವಾದಂಥ ಒಂದು ವಿಜಯ ಕ್ರೈಸ್ತರಿಗೆ ಕೊಡಲಿ ಮತ್ತು ಸಮಾಧಾನ ಉಂಟು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನೀವು ಪ್ರಾರ್ಥಿಸ್ರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕರ್ತನ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು.